ಆಡಿಯೋ ಎಡವಟ್ಟು ಕುರಿತಂತೆ ಕಮಲಮ್ಮನ ಪ್ರತಿಕ್ರಿಯೆ, ಕಾನೂನು ಸಮರಕ್ಕೆ ಸಿದ್ಧತೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ವೈರಲ್ ಆಗಿರುವ ಆಡಿಯೋ ಕೇಸ್ ಕುರಿತು ಪಟ್ಟಣ ಪಂಚಾಯಿತಿ ಸದಸ್ಯೆ ಕಮಲಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋ ಕುರಿತಂತೆ ರಾಜಕೀಯವಾಗಿ ನನಗೆ ಹಾನಿ ಮಾಡಲು ಸಂಚು ರೂಪಿಸಲಾಗಿದೆ, ನಾನು ಕಾನೂನು ಸಮರಕ್ಕೆ ಸಿದ್ಧ ಎಂದು ಅವರು ಪ್ರಕಟಿಸಿದರು. ಮೂಡಿಗೆರೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಮಲಮ್ಮನ ಜೊತೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಆಶಾ ಮೋಹನ್, ಮನೋಜ್ ಮತ್ತು ಪಕ್ಷದ ಮುಖಂಡರಾದ ಹರೀಶ್, ಮಂಜು, ನಯನ ತಳ್ವಾರ್ ಹಾಗೂ ರಂಗನಾಥ್ ಉಪಸ್ಥಿತರಿದ್ದರು. ವೈರಲ್ ಆಗಿದ್ದ ಕಮಲಮ್ಮ ಮತ್ತು ವೆಂಕಟೇಶ್ ಅವರ ನಡುವಣ ಫೋನ್ ಕಾಲ್ ಆಡಿಯೋ ಕುರಿತು ಮಾತನಾಡಿದ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಬಿಜೆಪಿ ಸದಸ್ಯರು ಆಡಿಯೋದಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಸಮರ್ಥಿಸಿಕೊಂಡರು. ಇದು ಕೇವಲ ರಾಜಕೀಯವಾಗಿ ಮುಗಿಸಲು ಮಾಡಿದ ಹುನ್ನಾರ ಎಂಬುದಾಗಿ ಅಭಿಪ್ರಾಯಪಟ್ಟರು. ಈ ಘಟನೆ ಸಂಬಂಧ ಮುಂದಿನ ಹಂತದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಕಮಲಮ್ಮ ಸ್ಪಷ್ಟಪಡಿಸಿದ್ರು. ಕಮಲಮ್ಮನೇ, ವೆಂಕಟೇಶ್ ಅಣ್ಣ ಹೇಳಣ್ಣ. ಎಲ್ಲಿ ನಿನ್ನೆ ಹಿಂಸೇಕರ್ ಮನೆಗೆ ಬಂದಿದ್ರಂತಲ್ಲ? ನೀವು ಬರ್ಲೇ ಇಲ್ವಲ್ಲ? ನಾ ಬರೋಣ ಅಂದ್ರೆ ನಿಮ್ದು ಏನು ಒಂದ್ ಕರೆಕ್ಟ್ ಆಗಿ ಹೇಳ್ತಿರಲ್ಲ, ಎಂತ ಮಾಡೋದ್ ಕಮಲಮ್ಮ? ಏನಣ್ಣ ನಾನು ಏನ್ ಹೇಳಿದ್ದೆ ಅಣ್ಣ ನಿಮ್ಗೆ ಅವತ್ತಿಂದಲೂ ನಾನು ಹೇಳಿದೀನಿ, ನನಗೆ ದೇವ್ರಣೆ ನೀವು ಆದ್ರೆ ನಂಗೆ ಸಂತೋಷ. ಯಾವ ಟೈಪ್ ಆರು ಮಾಡಿ ಅಂದ್ರೆ ನೀವು ಹೇಳಿದ್ ಕೇಳಲ್ಲ. ನನಗ್ ಇಲ್ಲಿ ನೋಡಿದ್ರೆ ಸತ್ಯ ಪ್ರಮಾಣ ಮಾಡಿಸ್ಕೊಂಡು ಇದ್ ಮಾಡ್ತಾರೆ. ಎಂತ ಮಾಡೋದಣ್ಣ? ನನಗೆ 3 ದಿನ ಟೈಮ್ ಕೊಡಿ. ನಾನು ಹೇಳಿದೀನಿ ಹೇಮಶೇಖರ್, 3 ದಿನ ಟೈಮ್ ಕೊಡಿ. 3 ದಿನದಲ್ಲಿ ಯಾರನ್ನಾರು ಒಬ್ರು ನಿಮಗೆ ತಲುಪಿಸಿದ್ರ ಆಯ್ತಾ? ಹಂಗಲ್ಲ ಕಮಲಮ್ಮನೆ, 3 ದಿವಸ ಟೈಮ್ ಕೊಡಿ ಅಂತ ಹೇಳಿದ್ರಂತೆ. ನಮ್ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ, ನಾವು ನಾಳೆ ಬೆಳಿಗ್ಗೆ ಈಗ ಅಲ್ಲಿ ಪುಟ್ಟಣ್ಣ ಕ್ಯಾಂಡಿಡೇಟ್ ಅಂತ ಹೊರಟಿಯಾರಂತೆ. ಇಲ್ಲ 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 ಇಲ್ಲ, ನೀವು ಮಾಹಿತಿನೇ ಸುಳ್ಳು. ನಿಮ್ಮ ಮಾಹಿತಿನೇ ಸುಳ್ಳು. ಪುಟ್ಟಣ್ಣನ ಡೈರೆಕ್ಟ್ ನಾನು ಕೇಳ್ದೆ, ಎಲ್ಲರ ಬಾಯಲ್ಲಿ ಪುಟ್ಟಣ್ಣ ಕಂಟೆಸ್ಟ್ ಮಾಡಲ್ಲ, ಪುಟ್ಟಣ್ಣ ನಾನು ಜಡ್ಪಿಗೆ ತೊಂದರೆ ಆಗುತ್ತೆ, ಅವರು ಪಕ್ಷದವರೆಲ್ಲ ತೀರ್ಮಾನ ಮಾಡಿದ್ದಾರೆ, ಮುಂದೆ ಎಲೆಕ್ಷನ್ಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಪುಟ್ಟಣ್ಣ ಆಗ್ತಾರೆ ಅನ್ನೋದು ಮಾತ್ರ ಸುಳ್ಳು. ಆ ಅಮ್ಮನ ಬಾಯಿ ಕೈ ಹಾಕಿ ನಾವು ಉಳಿಯಲ್ಲ, ನನಗೆ ಯಾವುದೇ ಕಾರಣಕ್ಕೂ ನಂಗೆ ಬೇಡ ಅಂತ ಹೇಳಿದ್ದಾರೆ. ಸರಿ, ಈಗ ಯಾರು ನಮ್ ಜೊತೆ ಬರ್ತಾರೆ? ಈಗ ಆಶಾಮೋಹನ್ ಇದಾದ್ರೆ, ಈಗ ನಿಮಗೆ ಆಶಾ ಮೋಹನ್ ಆದ್ರೆ ಸ್ವಲ್ಪ ಡೌಟ್, ಪುಟ್ಟಣ್ಣ ಕಣಕೇನಾದ್ರು ಇಳ್ದಿದ್ರೆ ಏನೋ ಆಗೋದೇನೋ ಅನ್ನಿಸ್ತಾ ಇದೆ. ಈಗ ನಾವಿನ್ನು 3 ದಿನದಲ್ಲಿ ನಾನು ಯಾರಾದ್ರೂ ಒಬ್ರು ಅವ್ರು ಇವ್ರು ಅಂತ ನಿಮಗೆ ಬೇಡ ಕತೆ. ನಾನ್ ಅವ್ರು ಇವ್ರು ಬೇಡ. 3 ದಿನದಲ್ಲಿ ಏನಾಗುತ್ತೆ ನಮ್ ಮೀಟಿಂಗ್ ಒಂದ್ ಕರೀಲಿ. ಆ ಮೀಟಿಂಗ್ ಅಲ್ಲಿ ಏನ್ ಮಾತಾಡುತ್ತೆ, ಅಕಸ್ಮಾತ್ ಪುಟ್ಟಣ್ಣ ಆಗದಾರು ಅವತ್ತೇ ಗೊತ್ತಾಗುತ್ತಲ್ಲಣ್ಣ. ಪುಟ್ಟಣ್ಣ ಆಗದಾದ್ರೆ ಅವತ್ತು ನಮ್ ಮೀಟಿಂಗ್ ಎಲ್ಲ ಗೊತ್ತಾಗುತ್ತೆ. ಹಂಗಲ್ಲ, ಈಗ ಹಂಸನಿಗೆ ಕೈ ಹಾಕ್ಯಾರ ಇವತ್ತು ಬೆಳಗ್ಗೆ. ಆಯ್ತಾ? ಹಂಸನಿಗೆ ಕೈ ಹಾಕ್ಯಾರೆ. ನಾನ್ ಹೇಳಿಲ್ವಾ? ನಾನು ಹೇಮಶೇಖರನ್ ಕೇಳಿದ್ನಲ್ಲ, ನಿಮ್ಮ ಪಕ್ಷದವ್ರು ನಿಮಗೆ ಗಟ್ಟಿ ಇದಾರ ಅಂತ ಫಸ್ಟ್ ಕೇಳಿದೆ. ನಾನ್ ಅದಕ್ಕೆ ಹೇಳಿದ್ದು, ಹಂಸನಿಗೆ ಕೈ ಹಾಕಿ ಪುಟ್ಟಣ್ಣ ತಪ್ಪಿ ಸುಧೀರ್ ಆಗೋದು ಅಂತ ಒತ್ತಾಡ್ತಿದ್ದಾರೆ. ಆಯ್ತಾ? ಆಗ ನಿಮ್ದು ಏನಾಗುತ್ತೆ? ನಿಮ್ದು ಆಶಂದ ಏನಾಗುತ್ತೆ? ನೀವು ಆದ್ರೂ ಅಣ್ಣ, ನಾನು ಒಂದು ನಿಮಗೆ ಮಾಹಿತಿ ಕೊಡ್ಲಾ? ಒಂದೇ ಮಾಹಿತಿ, ಹೆಚ್ಚೇ ಬೇಡ. ಪುಟ್ಟಣ್ಣ ಸುಧೀರಣ್ಣ ಆಗದಾದ್ರೆ ನೀವ್ ಆದ್ರಿ ಅಂತಲೇ ಲೆಕ್ಕ. ಹಂಗೆ ನಾನ್ ಹೆಂಗ ಆಗ್ತೀನಿ? ಹೆಂಗೆ? ಯಾರು ನಮ್ ಕಡೆ ಯಾರು ಬರ್ತಾರೆ? ನಿಮ್ ಕಡೆ ಯಾರು ಬರ್ತಾರೆ ಅಂತ ಬೇಕಲ್ಲ, ನನಗೆ ಕನ್ಫರ್ಮೇಶನ್ ಆಗ್ಬೇಕಲ್ಲ ಯಾರು ಅಂತ. ನಿಮಗೆ ನಾನು ಹೇಳಿರೋರು ಇದಾರೆ, ನಮಗೆ ಯಾರು ಆಗ್ಲಿ, ನಿಮಗ್ ಒಂದ್ ಸೀಟ್ ಬಂದ್ರ ಆಯ್ತಾ? ಅಲ್ಲ, 1 ಸೀಟ್ ಅಂದ್ರೆ ನೀವು ಬರ್ತೀರಾ, ಆಶಾ ಮೋಹನ್ ಬರ್ತಾರಾ, ಪುಟ್ಟಣ್ಣ ಬರ್ತಾರಾ? ಯಾರಾದ್ರೂ ಆಗ್ಲಿ, ಒಂದಾಗಲ್ಲ. ನಮ್ಮಿಂದ ಒಂದ್ ಸೀಟ್ ಅಂದ್ರೆ ನಮ್ಗೆ 2 ಸೀಟ್ ಬೇಕಲ್ಲ. 2 ಸೀಟ್ ಆದ್ರೆ ಜವಾಬ್ದಾರಿ ನಾನಲ್ಲ. ನಾವ್ 1 ಸೀಟಿಗಂತೂ ಗ್ಯಾರಂಟಿ ಹೇಳ್ಬೋದಿತ್ತು. 1 ಸೀಟ್ ಅಂದ್ರೆ ನೀವು ಬರ್ತೀರಾ? ನೀವು ಹಂಸನ್ನ ಕರೆಕ್ಟ್ ಗಟ್ಟಿಯಾಗಿದ್ದೀರ. ಅಲ್ಲ, ಅವರು ಟೈಟ್ ಮಾಡ್ತಿದ್ದಾರೆ ಸುಧೀರ್ನ ಏನೋ ಮಾಡಕ್ಕೆ ಅಂತ ಹೇಳಿ, ಅದನ್ನ ವ್ಯವಸ್ಥೆ ಆಗ್ತಾ ಇದೆ ಪುಟ್ಟಣ್ಣನ ವ್ಯವಸ್ಥೆಯಲ್ಲಿ. ಆತರ ಆಗ್ತಾ ಇದೆ. ಬಟ್ ನಾವು ಟೈಟ್ ಬಿಡಲ್ಲ, ನಾವು ಟೈಟ್ ಮಾಡ್ತೀವಿ. ಅಲ್ಲ, ಪುಟ್ಟಣ್ಣಂದಾದ್ರೆ ನಾವು ಕಂಟೆಸ್ಟ್ ಆಗ್ತೀವಿ, ನಮ್ಗೂ ಕೊಡಿ ಅಂತ ಕೂರ್ತೀವಿ. ಸುಧೀರ್ನ ಹೆಂಗ್ ಮಾಡಕ್ ಬಿಟ್ಬಿಡ್ತೀವಿ ಹೇಳಿ ನೋಡೋಣ. ಅಲ್ಲ, ಈಗ ಅವ್ರ ಹಠ ಮಾಡಿ ಪ್ರಾಣೇಶ್ ಗೌಡ್ರು ಸುಧೀರ್ನೆ ಮಾಡ್ತೀನಿ ಅಂತ ಹೊರಟಾಗ ಏನ್ ಮಾಡ್ತೀರಾಗ? ಪ್ರಾಣೇಶ್ ನಾವು ಕೇಳ್ತೀವಲ್ಲ, ನಾವು ಆಗ್ಬೇಕು, ನಮ್ಗೆ ಕೊಡಿ ಅಂತ. ಅದೇ ಪ್ರಾಣೇಶ್ ಅವ್ರಿಗೆ ಮಾತ್ರ ಮಾಡ್ತಾರೆ ಕೋರ್ ಕಮಿಟಿಲಿ, ಹಂಗಾರೆ ಬಿಟ್ಬಿಡ್ತೀವ? ಸುಧೀರನ್ ಬಾಯಿ ಹಾಕ್ಲಿ, ಅದ್ರ ಕತೆ ಆಮೇಲೆ ಆಗುತ್ತೆ. ಒಳ್ಳೆ ಕತೆ ಆಯ್ತಾ? ಪುಟ್ಟಣ್ಣ ಏನ್ ಮಾಡ್ತಾರೆ? ಯಾರು ಪುಟ್ಟಣ್ಣ ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಲ್ಲ. ಅವರು ಗೇಟಿ ಸಿಗ್ಬಾರ್ದು ಅನ್ನೋ ವ್ಯವಹಾರದಲ್ಲಿ ನಿಂತಿದಾರ ಅವರು. ಆಯ್ತಾ? ಯಾವುದೇ ಕಾರಣಕ್ಕೂ ನೀವು ಪುಟ್ಟಣ್ಣ ಸುಧೀರಣ್ಣ ಆದ್ರೆ ಅದ್ರ ಪಿಚ್ ಬೇರೆ ಆಗ್ತವೆ, ಅದ್ರ ಪಿಚ್ ಬೇರೆ ಆಗುತ್ತೆ. ನೀವು ತಲೆ ಕೆಡ್ಸ್ಕೋಬೇಡಿ ಆಯ್ತಾ? ಇನ್ನು 3 ದಿನ ನೀವು ಟೈಮ್ ಕೊಡಿ. ನಾನು ಹೇಳ ರಾಜೀನಾಮೆ ಅಕ್ಸೆಪ್ಟ್ ಆಗ್ಲಿ. ಆಮೇಲೆ ಅಕಸ್ಮಾತ್ ಆಶಕ್ಕನೇ ಒಂದ್ ವೇಳೆ ಲಾಟ್ರಿ ಬಂದು, ಆಶಕ್ಕೂ ಯಾರು ಸಪೋರ್ಟಿವ್ ಮಾಡ್ತಾ ಇಲ್ಲ.
ಆಶಾಕೇನು 10 ಲಕ್ಷ ಕಳಿಯಕ್ಕೆ ರೆಡಿ ಇಲ್ಲ. ಅಲ್ಲ 10 ಲಕ್ಷ ಕೊಡ್ತೀನಿ ಅಂದ್ರು ನಿಮ್ದ್ರಲ್ಲಿ ಬರಕ್ ಯಾರು ರೆಡಿ ಇಲ್ಲ. ಧರ್ಮಣ್ಣ ಕೈಗೆ ಸಿಗ್ತಾ ಇಲ್ಲ. ಧರ್ಮಣ್ಣ ಟ್ರೈ ಮಾಡ್ತಾರೆ, ಕೈ ಸಿಗ್ತಾ ಇಲ್ಲ. ಪುಟ್ಟಣ್ಣ ಹೇಳಿದಾರೆ ಧರ್ಮಣ್ಣ ನಾನು ಮೀಟ್ ಮಾಡಿಸ್ತೀನಿ ಅಂತ. ಇದು ಏನ್ ಪಿಚ್ಚು ಅಂತ 3 ದಿನದಲ್ಲಿ ಗೊತ್ತಾಗುತ್ತಣ್ಣ. 3 ದಿನದಲ್ಲಿ ಗೊತ್ತಾಗುತ್ತೆ. ಆಯ್ತಾ? ಈಗ ನಮ್ಮಲ್ಲಿ ಹಂಸ ಹೋದ್ರೆ ಪರಿಸ್ಥಿತಿ ಆದ್ರೆ ಧರ್ಮಣ್ಣ ಎಲ್ಲೂ ಹೋಗಲ್ಲ ಬಿಡಿ. ಆಯ್ತಾ? ಇಲ್ಲ, ಹಂಸ ಬರಲ್ಲ. ನಾನ್ ಮೇಡಮ್ ಮಾತ್ ಕೊಟ್ಟಿದೀನಿ, ತುಂಬಾ ಮಾತಾಡಿಸ್ತಾರ ರಂಜುನ್ನ. ಬರಲ್ಲ. ಪುಟ್ಟಣ್ಣ ನನಗೆ ಕೊಟ್ರೆ ನಾನ್ 10 ಪಿಚ್ ಬೇರೆ ಮಾಡ್ಕಂತೀನಿ ಅಂತ ಹೇಳಿದ್ದು ನಿಜ. ಆದ್ರೆ ಪುಟ್ಟಣ್ಣ ನಾನ್ ಆಗಲ್ಲ, ನಾನು ಆ ಅಮ್ಮನ ಎದುರುಗಡೆ ಬಾಯಿ ಕೋಲ್ ಹಾಕಲ್ಲ ಅಂತ ಹೇಳಿದಾರ ಕಣಣ್ಣ. ಈಗ ಪ್ರಯತ್ನಗಳಾಗ್ತಿದೆಯಲ್ಲ? ಈಗಾಗಿದ್ದು ನಂಗ್ ಮಾಹಿತಿ ಇಲ್ಲ. ಈಗ ಬೆಳಗ್ಗೆಯಿಂದ ಬೇರೆ ಪ್ರಯತ್ನ ನಡೀತಾ ಇದೆ ಹೇಳಿ. ಈಗ ಒಂದ್ ವೇಳೆ ಪುಟ್ಟಣ್ಣ ಅಣ್ಣ ನಂಗ್ ಮೀಟಿಂಗ್ ಆಗದೆ ನಾನು ನೋಡಿ ಇನ್ನೂ 8 ದಿನ ಟೈಮ್ ಇದೆ. ಅಲ್ಲ, ನಿನ್ನೆ ಹೇಮಶೇಖರ್ ಅಂತ ಹೇಳಿದ್ರಂತಲ್ಲ, ನಾವು ಪುಟ್ಟಣ್ಣ ಏನೋ ನಿಲ್ಲದ ಅಂತ ಆದ್ರೆ ನಾವೇನೋ ಬೇರೆ ಡಿಸಿಷನ್ ತಗೊಂತೀವಿ, 3 ಜನ ಬರ್ತೀವಿ ಅಂತ. 3 ಜನ ಬರಕ್ ಹೋಗಲ್ಲ, 3 ಜನ ಆಗಲ್ಲ. ಒಂದು ಸೀಟ್ ಪ್ರಯತ್ನ ಪಡ್ಬೋದು ಅಷ್ಟೇ. ನೀವೇ ಬರ್ತೀರಾ, ಯಾರು ಬರ್ತೀರಾ ಅಂತ? ಇಲ್ಲ, ನಾನ್ ಬರಲ್ಲ ಅಣ್ಣ, ನಾನ್ ಬರಲ್ಲ. ನಾ ಬೇರೆ ವ್ಯವಸ್ಥೆ ನಾ ಮಾಡ್ತೀನಿ. ಬೇರೆ ವ್ಯವಸ್ಥೆ ನಾ ಮಾಡ್ತೀನಿ. ಪುಟ್ಟಣ್ಣ ನಿಂತ್ರೆ ನೀವು ಅವ್ರಿಗೆ ಓಟ್ ಹಾಕಲ್ಲ, ನಮ್ಗೆ ಓಟ್ ಹಾಕ್ತೀರಾ? ಅದ್ ಗ್ಯಾರಂಟಿ ಅಲ್ಲ. ಪುಟ್ಟಣ್ಣ ಅಕಸ್ಮಾತ್ ನಿತ್ರೆ ನಾನು ಓಟು ಪುಟ್ಟಣ್ಣಗೆ ಮಾಡೋದು. ಬೇರೆ ಓಟ್ ನಿಮಗೆ ತಪ್ಪಿಸ್ತೀನಿ. ಆಯ್ತಾ? ಇವ್ರದ್ದು ಆಶಾಮೋಹನ್ದು ಆಶಾಮೋಹನ್ ಆಗ್ಲಿ, ಮನೋಜ್ ಆಗ್ಲಿ, ನಾನ್ ವ್ಯವಸ್ಥೆ ಮಾಡ್ತೀನಿ ಅಂತ ಪುಟ್ಟಣ್ಣ ನಿತ್ರೆ ನೀವೇ ಅಧ್ಯಕ್ಷರು. ಆಯ್ತಾ? ಇದು ಗ್ಯಾರಂಟಿನಾ? ಇದು ಗ್ಯಾರಂಟಿ ಒಪ್ತೀರಾ ಇಲ್ಲ? ಅಲ್ಲ, ಯಾವ ತರದಲ್ಲಿ ಆಗದ್ ಬೇಕಲ್ಲ. ಈಗ ಪುಟ್ಟಣ್ಣ ಕಣಕ್ಕಿಳಿಬೇಕು ನಮಗೆ. ಪುಟ್ಟಣ್ಣ ಕಣಕ್ಕಿಳಿಬೇಕು, ಆಮೇಲೆ ಪಿಚ್ ಚೇಂಜ್ ಮಾಡೋದು ನಾವು. ನೋಡಿ, ನಮಗೇನು ಅವರು ಗೌಡ್ರುಗಳು ಯಾವತ್ತಿದ್ರು ಒಂದೇ. ನೋಡಿ, ಫಸ್ಟ್ ಧರ್ಮಣ್ಣ ಆದ ಗೌಡ್ರು, ಪುಟ್ಟಣ್ಣ ಆದ್ರ ಗೌಡ್ರು, ಅಜಿತ್ ಆದ್ಲು ಗೌಡ್ರು, ಈಗ ಆಶಾಕಾದ್ರು ಗೌಡ್ರೆ. ಆಯ್ತಾ? ನಮಿಗೂ ಬೇಜಾರು, ನಮಿಗೂ ಇದೆ. ಆದ್ರೆ ನಮಗ್ ಪ್ರಾಣೇಶ್ ಅನ್ನಗೊಂದು ಮಾತು ಕೊಟ್ಟಿರೋದನ್ನ ನಮಗ್ ಯಾವ್ದೇ ಕಾರಣ ಸತ್ಯ ನನ್ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ನಾನು ಬರ್ದೇ ಇದ್ರು ಅಣ್ಣ. ನಿಮಗೆ ನೋಡಿ ಇದೇ ಇರ್ಲಿ, ಮತ್ತೆ ಎಲ್ಲಾರು ರೆಕಾರ್ಡ್ ಪಕಾರ್ಡ್ ಮಾಡಿ ಏನಾರು ತೋರ್ಸಿರ ದಯವಿಟ್ಟು. ಇಲ್ಲಮ್ಮ ಕೆಡ್ಸ್ಕೊಳಕ್ ಹೋಗಲ್ಲ. ಈಗ ನಾನು ಎಷ್ಟು ಗಂಟೆಗೆ 3-4 ಗಂಟೆಗೆ ಒಂದು ಫೋನ್ ಮಾಡ್ಲಾ? ಬೇಡ, ನಾನು ಹೇಳೋವರೆಗೂ ಕೇಳಿ ನೀವು. ಪುಟ್ಟಣ್ಣ ಸುಧೀರಣ್ಣನ್ ಮಾಡ್ಬೇಕು ಅಂತ ಈಟೆ ಗಿಮಿಕ್ಕು ಅಂತ ನಮಗೂ ಚುಚೂರ್ ಗೊತ್ತಾಗ್ತಾ ಇದೆ. ಸುಧೀರಣ್ಣನ ಪಿಚ್ಚಿಗೆ ಇಳಿಸಿದ್ರೆ ಅದ್ರ ಪಿಚ್ಚೆ ಬೇರೆ ಆಗುತ್ತೆ. ನೀವು ತಲೆ ಕೆಡ್ಸ್ಕೊಬೇಡಿ. ನಾನ್ ಹೇಳೋದು ಇಷ್ಟು ಭರವಸೆ ಹೇಳ್ಬೋದು. ಮತ್ತೆ ಆಶಕ್ಕನ್ನೇ ಮಾಡ್ತಾರೆ ಅಂದಾಗ ನಾವೇನು ಮಾಡೋ ಪರಿಸ್ಥಿತಿ ಬರಲ್ಲ. ಈ ಪರಿಸ್ಥಿತಿ ಅದೇ ಆಶಕ್ಕೂ ಯಾಕೋ ಡೌಟ್ ಬಂದಿದೆ. ಅಕ್ಕ ಇದು ಸರಿ ಆಗಲ್ಲ ಅಂತಲೇ ಇದಾರೆ. ಅವ್ರಿಗೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದು, ಈಗ ನಮ್ಗೇನ್ ಗೊತ್ತಾ, ನಾವು ಆಶಕ್ಕ ಎಲ್ಲರೂ ಸರಿಯಾಗಿ ಬರಂಗಿದ್ರ ನಾನು ಆಶಕ್ಕನ ಹತ್ರ ಮಾತಾಡ್ಲಾ? ಈಗ ಮಾತಾಡಕ್ಕೆ ಒಂದು ವಿಚಾರ ಅಣ್ಣ, ನಾನ್ ಹೇಳಿದೀನಿ. ಆಶಕ್ಕದ್ದು ಏನೇ ಇದ್ರು ನಾನ್ ಮಾತಾಡ್ತೀನಿ. ಆಶಕ್ಕ ಪರ ನಾನ್ ವೆಂಕಟೇಶ್ ಅಣ್ಣನ ಅಂತ ಹೇಳಿದೀನಿ. ಒಂದು ವೇಳೆ ನೀವು ಪುಟ್ಟಣ್ಣ ಸುಧೀರಣ್ಣನೇ ಕರೆಕ್ಟ್ ಆಗಿ ಕಂಟೆಸ್ಟ್ ಮಾಡಕ್ ಮಾಡ್ತಿದಾರೆ ಅಂತ ನೀವು ನನ್ ಕರೆಕ್ಟ್ ಮಾಹಿತಿ ತಿಳ್ಕೊಂಡು ಹೇಳಿ, ನಾವ್ 3 ಜನ ಒಂದ್ ಕಡೆ ಕೂತ್ಕೊಂಡು ನಾವು ಡಿಸಿಷನ್ ಮಾಡ್ತೀವಿ. ಇದು ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ. ಅಲ್ಲ, ನಾವ್ ಇವತ್ತು ಅದನ್ನ ಯೋಚನೆ ಮಾಡ್ತಾ ಇದೀವಿ, ಅದಕ್ಕೆ ಯೋಚನೆ ಮಾಡ್ತೀನಿ ಬಿಡಿ. ಪುಟ್ಟಣ್ಣ ಕಣಕ್ಕಿಳಿಬೇಕು. ನಾವು ದೇವರಾಣೆ ಅವ್ರಿಗೆ ಒಟ್ಟು ಎಲ್ಲಿ ಬೇಕಾದ್ರೆ ಸತ್ಯ ಮಾಡ್ತೀವಿ. ಆ ಪಕ್ಷದರಲ್ಲ, ಅವ್ರಪ್ಪ ಹೇಳಿದ್ರು ಅಂದ್ರೆ ನಾನು ಮಾತ್ರ ಬರಲ್ಲ. ಯಾಕೆ ಅಂದ್ರೆ ನಾನೊಂದ್ ಮಾತು ಕೊಟ್ಟಿನಿ, ಬರಲ್ಲ. ನನ್ನ ಕಡೆ ಇವಾಗ ಬರೀ ನಾನು ಹಿಂಗ್ ಮಾಡಿ ಅಂತ ಹೇಳಿದ್ರೆ ಕೇಳೋ ಜನ ಇಟ್ಟಿದ್ದೀನಿ ನಾನು ಕೌನ್ಸಿಲರ್. ನೀವು ತಲೆ ಕೆಡಿಸ್ಕೊಬೇಡಿ. ಪುಟ್ಟಣ್ಣ ಸುಧೀರಣ್ಣ ಇಳಿಬೇಕು, ಅವ್ರು ಇಳಿಬೇಕು. ನಾನ್ ನಿಮಗೆ ಸಪೋರ್ಟ್ ಮಾಡ್ಸೋ ಜವಾಬ್ದಾರಿ ನಂದು. ಮಾತ್ರ ಅಂಜುನ ಮಾತ್ರ ನೀವ್ ಈಗ್ಲೇ ಸೇಫ್ ಮಾಡದೇ ಇದ್ರೆ ಕಷ್ಟ ಆಗುತ್ತೆ. ಅಲ್ಲ, ನಾನ್ ಹೇಳದ್ ಕೇಳ್ರಿ, ಬೇರೆ ವಿಚಾರ ಬೇಡ. ನಾನ್ ನಿನ್ನೆ ಒಂದ್ ರವಿ ಹತ್ರ ಹೇಳ್ ಕಳ್ಸಿದ್ದೆ. ರವಿ ಹೇಳ್ದ, ಎಲ್ಲಾ ಮಾಡ್ದ. ಒಂದ್ 10 ಲಕ್ಷ ರೂಪಾಯಿ ಹೇಳಿದ್ನಾ? ಈಗ ಆಯ್ತು ಅಣ್ಣ, ನನಗೆ ಅದ್ರ ದುಡ್ಡಿಂದು ಆಮೇಲೆ. ಈಗ ಬೇರೆ ಯಾರೇ ಬರೋದಿದ್ರು ನಮ್ಮಿದ್ರಲ್ಲಿ, ಮನೋಜ್ ಆಗಿರ್ಬೋದು, ಆಶಕ್ನೆ ಆಗಿರ್ಬೋದು, ಯಾರು ಬರೋದು ನಾನು ಮಾತಾಡ್ತೀನಿ. ಎಲ್ಲರಿಗೂ ದುಡ್ಡು ಕೊಡಕ್ಕೆ ಎಲ್ಲ ಆಗತ್ತೆ, ಯಾರಿಗಾರು ಒಬ್ರಿಗೆ ಕೊಡ್ಬೋದು. ಅಣ್ಣ, ನೀವ್ ಎಲ್ಲರಿಗೂ ಮಾಡೋದೇ ಬೇಡ, ಒಬ್ರಿಗೆ ನೀವು ಮಾಡೋದು. ಒಬ್ರಿಗೆ, ನಮಗ್ ಬೇಡ. ಆಯ್ತಾ? ನಾನು ಹೇಳಲ್ವಾ, ಒಬ್ರಿಗೆ ಟಾರ್ಗೆಟ್ ನೀವು ಮಾಡ್ರಂತೆ, ನಮಗ್ ಬೇಡ. ನೋಡೋಣ, ಮನೋಜ ಸ್ವಲ್ಪ ಬಗ್ಗದ್ರಾಗಿದ್ದಾನೆ. ಯಾವತ್ಗೂ ನಾನು ಮಾತ್ರ ಪುಟ್ಟಣ್ಣ ಸುಧೀರಣ್ಣ ಪಿಚ್ಚಿಗೆ ಇಳಿತಾರೆ ಅಂತ ಗೊತ್ತಾಗ್ಬೇಕು ಮಾತ್ರ. ಇದು ಮಾತ್ರ ನಾನು ಹೇಳ್ತೀನಿ. ಅವ್ರೇನಾರ ಗೊತ್ತಾದ್ರೆ
ಅದ್ರ ಕಥೆನೇ ಬೇರೆ ಆಗುತ್ತೆ. ನೀವು ಧೈರ್ಯವಾಗಿರಿ, ಯಾಕಂದ್ರೆ ಅದೃಷ್ಟ ನಿಮಗಿದೆ ಅಂತ ನನ್ ಮನ್ಸು ಹೊಡೆದು ಹೇಳ್ತೈತೆ. ಒಟ್ಟು ನೀವು ಆಗ್ಬೇಕು ಅನ್ನೋದೇ ನನ್ನ ಆಸೆನೂ ಇದೆ. ನಾನು ಅಗ್ಗಂಗಿಲ್ಲ ನುಂಗಂಗಿಲ್ಲ, ನನ್ನ ಆ ಇಕ್ಕಟ್ಟಿನ ಪರಿಸ್ಥಿತಿ ನಿಲ್ಸಿದ್ದಾರೆ. ಆಯ್ತಾ, ದಯವಿಟ್ಟು ನಾನು ಅವ್ರಿಬ್ರಲ್ಲಿ ಯಾರನ್ನಾರು ಒಬ್ರು ನಾನು ವ್ಯವಸ್ಥೆ ಮಾಡಿಸ್ತೀನಿ, ನೀವು ಸುಮ್ನೆ ಇರಿ. ಆಯ್ತಾ, ಆಯ್ತು. 4 ಗಂಟೆಗೆ ಫೋನ್ ಮಾಡ್ತೀನಿ ನಾನು. 4 ಗಂಟೆಗೆ ಒಂಚೂರು ಎಲ್ಲ ವಿಷಯ ತಿಳ್ಕೊಳ್ಳೋಣ. ಹಾ, ಅಲ್ಲ, ಒಂದು ಆಶನ್ ಏನಾದ್ರು ಒಂದು ಚೇಂಜ್ ಮಾಡಕ್ ಆಗತ್ತ, ಟ್ರೈ ಮಾಡಿ ನೋಡಿ. ಮಾಡ್ತೀನಿ ನಾನು ಹೋದ್ ಸರಿ ನಮ್ಗೊಂದು ಫೋನಲ್ಲಿ ಹೇಳಿದ್ರು ಅವರು, ಆಶಕ ಹೌದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಅಂತ. ಹೌದಣ್ಣ, ಈಗ ನಾನೇ ಹೇಳ್ತಿದ್ದೀನಲ್ಲ ಅದನ್ನ. ನಾನು ಆಶಕ್ಕ ಮನೋಜ ಒಂದೇ ಹಿಡಿಲಿದೀವಿ, ನೀವ್ ಹೆದರ್ಬೇಡಿ. ಒಂದ್ ವೇಳೆ ಪುಟ್ಟಣ್ಣ ಸುಧೀರಣ್ಣ ಮಾಡ್ತಾರೆ ಅನ್ನೋ ಮಾಹಿತಿ ಗೊತ್ತಾಗ್ಬೇಕಷ್ಟೇ, ಆಶಕ್ಕಿಗೆ ಗೊತ್ತಾಗ್ಬೇಕಷ್ಟೇ. ಅತ್ಲೀಗ ಒಂದ್ ವೇಳೆ ನೀವು ಅಕಸ್ಮಾತ್ ನಾನು ಆಶಕ್ನ ಹತ್ರ ಮನೋಜ್ನ ಹತ್ರ ಮಾತಾಡ್ಕೊಂಡು ನಾವ್ ಬರ್ತೀವಿ, ನೀವು ಕರೆದ್ರ ಜಾಕ ಗೊತ್ತಿಲ್ದಂಗ್ ಬರ್ತೀವಿ, ನಾನು ಯಾಕೋ ಮಾತಾಡ್ಕೊಂತೀನಿ ಇಡಿ. 4 ಗಂಟೆ ಒಳಗೆ ಹೇಳಿ ನಂಗೆ ಯಾವ್ದಾರು ಒಂದ್ ಸಣ್ಣ ವಿಚಾರ ಇರುತ್ತೆ. ಅಲ್ಲ, ಇನ್ನೊಂದ್ ವಿಚಾರ ಹೆಂಗ್ ಗೊತ್ತಾ, ನಾಳೆವರೆಗೂ ನಾವ್ ಈಗ ಮೀಟಿಂಗ್ ಒಂದ್ ಮಾಡಿ ಏನ್ ಮಾಡ್ತಾರೆ ಅಂತ ತಿಳಿದಲ್ಲೇ ನಾವ್ ಮಾಡಕ್ ಹಾಕಲ್ಲ ಅಂತಾರಲ್ಲ ಆಶಕ್ಕ, ತಿಳ್ಕಂದಲ್ಲೇ ನಾನು ಏನು ಮಾಡಕ್ ಆಗಲ್ಲ. ಸರಿ, ಆಶಕಂಗ್ ಸಿಕ್ಕಲ್ಲ ಅಂದ್ರೆ ಗ್ಯಾರಂಟಿ ನಮ್ ಜೊತೆ ಬರ್ತಾರಾ? ಅಷ್ಟೇ ಸಾಕು. 100%. ಸರಿ ಅಕ್ಕ, 100% ನಾನ್ ತಯಾರಿ ಮಾಡ್ತೀನಿ. ಅವ್ರ ಪಕ್ಷ ಸಿದ್ಧಾಂತ ಎಲ್ಲ ನಾನು ಎಲ್ಲ ಬುಳ್ಳಿ ಉರ್ವಿ ಎಲ್ಲ ರೆಡಿ ಮಾಡಿದೀನಿ ನಾನು. ಸರಿ ನಾನು 3-4 ಗಂಟೆ ಫೋನ್ ಮಾಡ್ತೀನಿ. ಆಶಕ್ ಸಿಕ್ಕಿದ್ರು ಮಾತ್ರ ಅಣ್ಣ, ನನ್ನನ್ ಮಾತ್ರ ನೀವು ದೇವ್ರನ್ನೇ ನಿಷ್ಠುರ ಮಾಡ್ಬೇಡಿ. ನಾನು ಯಾವತ್ತಿದ್ರು ನಿಮ್ ಕಡೆಗೆ. ಆಶಕ್ಕಾದ್ರೆ ನಾನು ಏನು ಮಾಡೋ ಪರಿಸ್ಥಿತಿ ಇಲ್ಲ, ಯಾಕಂದ್ರೆ ನಾವು ಮೊದ್ಲಿಂದ ನಾವು ಆಶಕನ್ ಕಡೆ ನಿಂತಿದೀವಿ. ಅವ್ರಿಗೊಂದು ಅನ್ಯಾಯ ಆಗಿದೆ, ಆಗ್ಬೇಕು ಅಂತ. ಪುಟ್ಟಣ್ಣನ್ ಮನ್ಸಲ್ಲಿ ಸುಧೀರನ್ ಮಾಡ್ಬೇಕು ಅಂತಲೇ ಇರೋದಂತೆ. ಅದು ಏನಾರ ಆಯ್ತು ಅಂದ್ರೆ ಆಶಕ್ಕ ನಿಮಗೆ ನಾಳೆನೆ ಎಸ್ಕೇಪ್ ಅಂತ ಇಟ್ಕೊಳ್ಳಿ. ಇದು ನಮ್ದೊಂದು ಇದು. ಯಾವ್ದಕ್ಕೂ ನೀವು ನಾನು ಮಾತಾಡ್ತೀನಿ ಇಡಿ ಆಶಕ್ನ ಹತ್ರ. ಆಯ್ತು, ಮಾತಾಡಿ. 4 ಗಂಟೆ ಮಾಡ್ತೀನಿ ನಾನು. ಸರಿ.